ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡೆ ಸುಲಭವಾಗಿ ಒಂದು ಡಿಫ್ರೆಂಟಾಗಿ ಟೊಮೊಟೊ ಚಾಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದೊಂದು ವಿತೌಟ್ ಫೈರ್ ಕುಕ್ಕಿಂಗು. ತುಂಬ ದಿವಸದಿಂದ ಎಲ್ಲ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದರು. ಸೊ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ತುಂಬ ಚಾಟ್ ರೆಸಿಪಿಗಳಿದ್ದಾವೆ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಈ ಟೊಮೊಟೊ ಚಾಟ್ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ. ಅಂದರೆ ಹುಳಿ ಟೊಮೊಟೊ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆದರೆ ಈ ಚಾಟ್ ಅಂತ ರೆಸಿಪಿ ಬಂದಾಗ ಈ ಥರ ಟೊಮೊಟೊ ತಗೊಂಡ್ರೆ ನಿಮಗೆ ಆ ಹುಳಿ ಅಂಶ ಜಾಸ್ತಿ ಇರೋದಿಲ್ಲ, ಸ್ವೀಟ್ ಅಂಶ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಟೊಮೊಟೊ ಇಲ್ಲ ಅಂದರೆ ನಾರ್ಮಲ್ ಟೊಮೊಟೊನೇ ಯೂಸ್ ಮಾಡ್ಕೊಳ್ಳಿ, ಅಂದರೆ ಹುಳಿ ಟೊಮೊಟೊನೇ ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ರೌಂಡಾಗಿ ಕಟ್ ಮಾಡಿ ಪ್ಲೇಟಲ್ಲಿ ಜೋಡಿಸ್ಕೊತಾ ಇದ್ದೀನಿ. ನಾನು ಸದ್ಯಕ್ಕೆ ಇಲ್ಲಿ ಒಂದು 5 ಜೋಡಿಸ್ಕೊತಾ ಇದ್ದೀನಿ. ನೀವು ಮನೆಯಲ್ಲಿರೋರಿಗೆಲ್ಲ ಮಾಡೋದಾದರೆ ದೊಡ್ಡ ಪ್ಲೇಟಲ್ಲಿ ರೌಂಡಾಗಿ ಜೋಡಿಸ್ಕೊಳ್ಳಿ. ಈಗ ನಾನು ಈ ಟೊಮೊಟೊನ ಜೋಡಿಸಿದ ಮೇಲೆ ಇದಕ್ಕೊಂದು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ಏನೇನಂತ ನೋಡೋಣ. ಇಲ್ಲೊಂದು 2 ಟೇಬಲ್ ಸ್ಪೂನ್ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟ್ರೀಟ್ ಫುಡ್ ರೆಸಿಪಿನಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದೆ. ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಇದ್ದರೆ ಸಾಕು. ಯಾವುದೇ ರೀತಿ ಸ್ನ್ಯಾಕ್ಸ್ ಮೇಲೆ ಹಾಕ್ಕೊಂಡು ತಿಂದಾಗ ಆ ಟೇಸ್ಟ್ ಅನ್ನೋದೇ ಡಿಫ್ರೆಂಟ್ ಆಗುತ್ತೆ. ಅದೇ ರೀತಿ ಇದು ಸಹ. ಈಗ ಇದಕ್ಕೆ ಸ್ಪೈಸಸ್ ಬಂದು 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಚಾಟ್ ಮಸಾಲನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಚಾಟ್ ಮಸಾಲ ಎಲ್ಲರಿಗೂ ಈಸಿಯಾಗಿ ಸಿಗುವಂಥದ್ದೇ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು. ಆದರೆ ಎಲ್ಲ ಟೈಮಲ್ಲೂ ಇರಲ್ವಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ. ಯಾಕಂದರೆ ಮನೇಲಿ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಬೋದು. ಇವಾಗ ಟೊಮೊಟೊ ಮೇಲೆ ನಾನು ಸ್ಟಫಿಂಗ್ ಮಾಡಿದ ಮೇಲೆ ಇದಕ್ಕೆ ನಾನು ಮಿಕ್ಚರ್ ಹಾಕ್ಕೊತಾ ಇದ್ದೀನಿ. ಮಿಕ್ಚರ್ ಬಂದ್ಬಿಟ್ಟು ಇದು ಬೆರಕೆಕಾಳು ಮಿಕ್ಚರ್, ಅಂದರೆ ಎಲ್ಲ ಥರ ಬೇಳೆಕಾಳು ಮಿಕ್ಸ್ ಮಾಡಿರೋವಂಥ ಮಿಕ್ಚರು. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೂಡ ನೀವು ನಾರ್ಮಲ್ ಮನೆ ಹತ್ರ ಯಾವುದಿದೆ ಅದೇ ಮಿಕ್ಚರ್ ತೊಗೊಬಂದು ನೀವು ಯೂಸ್ ಮಾಡ್ಕೊಬೋದು. ಅದೇ ಈ ಥರ ಕ್ರಂಚಿನೆಸ್ ಬೇಕು ಅಂದರೆ ಈ ಥರ ಬೆರಕೆಕಾಳು ಮಿಕ್ಚರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಈ ಚಾಟಿಗೋಸ್ಕರ ನಾನು ಸ್ವಲ್ಪ ಗ್ರೀನ್ ಚಟ್ನಿ ಕೂಡ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಇದ್ರ ಮೇಲೆ ನೀವು ಮೊಸರು ಸಹ ಹಾಕ್ಕೊಬೋದು. ಹಾಗೆ ಒಂದು ಸ್ವಲ್ಪ ಕಡಲೆಪುರಿ ಕೂಡ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಲೇಬೇಕಂತ ಏನಿಲ್ಲ, ನಿಮಗೆ ಟೇಸ್ಟ್ ಡಿಫ್ರೆಂಟಾಗಿ ಬೇಕಂದರೆ ನೀವೇ ಡಿಫ್ರೆಂಟಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು. ಗ್ರೀನ್ ಚಟ್ನಿ ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ನಾನು ಮಿಕ್ಚರ್ ಹಾಕ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಬಾಂಬೆ ಮಿಕ್ಚರ್ ಅಂತ. ಸೊ ಈಸಿಯಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮ್ಮ ಹತ್ರ ಏನಾದರೂ ಬೆರಕೆಕಾಳು ಮಿಕ್ಚರ್ ಇಲ್ಲ ಅಂದರೆ ನಾರ್ಮಲ್ ಕಡಲೆ ಬೀಜ ಇರುತ್ತಲ್ವ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ನೀವು ಹಾಕ್ಕೊಬೋದು. ಸೊ ಇವಾಗ ನೋಡ್ತಾನೆ ಟೊಮೊಟೊ ಚಾಟ್ ಕೂಡ ರೆಡಿಯಾಗಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸುಲಭವಾಗಿ ರೆಸಿಪಿನ ಮನೆಯಲ್ಲಿ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ಇದೊಂದು ಸಿಂಪಲ್ ವಿತೌಟ್ ಫೈರ್ ಕುಕ್ಕಿಂಗು. ಖಂಡಿತ ಇವತ್ತು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.